ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ? ನಾನು ನಿಮ್ಮ ಸಂಗೀತ. ವೆಲ್ಕಮ್ ಟು ತನುಪ್ರಿಯ ವ್ಲಾಗ್ಸ್. ಟಿಫನ್ ಆಯಿತಾ ಎಲ್ಲರದು? ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತುಂಬ ಆನೆಸ್ಟ್. ಯಾಕಂದರೆ ನನ್ನ ಚಾನಲ್ನಲ್ಲಿ ಕೇವಲ 50 ಜನ ಸಬ್ಸ್ಕ್ರೈಬರ್ಸ್ ಮಾತ್ರ ಇರೋದು. ನಾನು ಇಷ್ಟು ದಿನ ಬರೀ ಕುಕ್ಕಿಂಗ್ ವೀಡಿಯೋಸ್ ಮಾತ್ರ ಹಾಕ್ತಾಯಿದ್ದೆ. ಬಟ್ ಬೇರೆ ಕೆಲಸ ಎಲ್ಲ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ. ಕುಕ್ಕಿಂಗ್ ಬಂದು ನನ್ನ ಫ್ಯಾಷನ್, ಅದರಲ್ಲಿ ಡೌಟೇ ಇಲ್ಲ. ಬಟ್ ನಾನು ಅಷ್ಟಕ್ಕೆ ಸೀಮಿತ ಆಗಿಲ್ಲ ಬರೀ ಕುಕ್ಕಿಂಗ್ ವೀಡಿಯೋಸ್ ಅಲ್ಲ. ಇವತ್ತಿಂದ ಚಿಕ್ಕದಾಗಿ ಸ್ಮಾಲ್ ವೀಡಿಯೋಸು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಳೆ ವೀಡಿಯೋಗಳು ನೋಡಿದರೆ ಅದರಲ್ಲಿ ನಾನು ಮೆಸ್ ಅಂತ ಹೇಳ್ತಿದ್ದೀವಲ್ಲ, ನಾನು ಫುಡ್ ಬಿಸ್ನೆಸ್ ಸಹ ಮಾಡ್ತೀನಿ. ಮನೆಯಿಂದನೇ ಮಾಡೋದು ಫುಡ್ ಬಿಸ್ನೆಸ್ ಎಲ್ಲ. ಜೊತೆಗೆ ಟೈಲರಿಂಗ್ ಮಾಡ್ತೀನಿ. ನಮ್ಮದೊಂದು ಕಿರಾಣಿ ಶಾಪ್ ಇದೆ. ಇಷ್ಟೆಲ್ಲ ಒದ್ದಾಡಿ ಮಾಡೋದಂದರೆ ತುಂಬಾ ಕಷ್ಟ. ಹೆಂಗಿರ್ತೈತೆ ಅಂತ ದಿನ ಸ್ಟ್ರಗಲ್ ಇರುತ್ತೆ, ನಮ್ಮದು ಸ್ಟ್ರೆಸ್ ಇರುತ್ತೆ, ಹೊಸ ವಿಷಯಗಳು ತಿಳ್ಕೊತಾ ಇರ್ತೀವಿ. ಅದಕ್ಕೆ ನಾನು ಈಗ ಡೈಲಿ ಒಂದು ಚಿಕ್ಕದಾಗಿ ವೀಡಿಯೋ ಯಾವುದಾದ್ರೂ ಒಂದು ಅಪ್ಡೇಟ್ ಕೊಡೋಣ, ಡೈಲಿ ಒಂದು ಅಂತ ಡಿಸೈಡ್ ಮಾಡಿದ್ದೀನಿ. ಅದರಲ್ಲಿ ಬಂದುಬಿಟ್ಟು ಕುಕ್ಕಿಂಗು, ಫುಡ್ ಬಿಸ್ನೆಸ್ಸು, ಮನೆಯಿಂದನೇ ಮಾಡ್ತಕ್ಕಂಥದ್ದು ಲೇಡೀಸು. ಹಳ್ಳಿಗಳಲ್ಲಿ ಗೊತ್ತಿಲ್ಲ, ಸಿಟಿಗಳಲ್ಲಿ ಫುಡ್ ಬಿಸ್ನೆಸ್ ಮಾತ್ರ ಸೂಪರಾಗಿ ನಡೀತೆ, ಮನೆಯಿಂದನೇ ಮಾಡ್ಬೋದು. ಈ ಕ್ಲೌಡ್ ಕಿಚನೆಲ್ಲ ತುಂಬ ಟ್ರೆಂಡಿಂಗ್ ಆಗಿರೋದಲ್ಲ ಈಗ. ಸ್ವಲ್ಪ ಅಡುಗೆ ಚೆನ್ನಾಗಿ ಗೊತ್ತಿದ್ದರೆ ಮುಗೀತು ಅಷ್ಟೇ. ಇನ್ನು ಅಕ್ಕಪಕ್ಕದವರಿಂದನೇ ಸ್ಪ್ರೆಡ್ಡಿಂಗ್ ಆಗಿಬಿಡುತ್ತೆ ಎಲ್ಲ. ಇನ್ನು ಆ ಥರ ಐಡಿಯಾಸ್ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಡೈಲಿ ಒಂದು ಚಿಕ್ಕದಾಗಿ ನನ್ನ ರೊಟೀನ್ ಬಂದು ಇವತ್ತು ಬೆಳಗ್ಗೆ 4 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು. ಬೆಳಗ್ಗೆ 4ಕ್ಕೆ ಎದ್ದೀವಂದರೆ ನೈಟ್ ಅಷ್ಟು ಪೇಷನ್ಸ್ ಇಲ್ಲದೆ ಸೊಪ್ಪು ಅರ್ಧ ಬಿಡಿಸಿ ಹಾಕಿ ಮಲ್ಕೊಂಬಿಟ್ಟಿದ್ದೆ. 4 ಗಂಟೆಗೆ ಎದ್ದು ಸೊಪ್ಪೆಲ್ಲ ಬಿಡಿಸ್ಕೊಂಡು ಹೊರಗಡೆ ಎಲ್ಲ ಕಸ ಅಂದು ಅಡುಗೆ ಮನೆಗೆ ಬಂದೆ. ಅಂಗಡಿಗೆ ಟೀ ಮಾಡಬೇಕಿತ್ತು. ಸ್ವಲ್ಪನೇ ಮಾಡ್ತೀವಿ, ಜಾಸ್ತಿ ಹೋಗಲ್ಲ. ಕಡೆ ಟೀಗೆ ಇಟ್ವಿ, ಒಂದು ಕಡೆ ಬಿಸಿನೀರು, ಕುಡಿಯೋಕೆ ಬಿಸಿನೀರು, ಮತ್ತು ಅದರಲ್ಲಿ ಸ್ವಲ್ಪ ಬಿಸಿನೀರು ತೆಗೆದುಬಿಟ್ಟು ನಾನು ಸ್ವಲ್ಪ ಜೀರಿಗೆ ನೀರು ಕುಡಿತೀನಿ. ಅದೇ ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದು ತಣ್ಣಗಾದ್ಮೇಲೆ ಮತ್ತೆ ಹಾಕ್ಕೊಂಡು ಕುಡಿಯೋದು ಅದನ್ನು. ಈ ವಿಡಿಯೋಸಲ್ಲಿ ಬಂದು ಏನು ಫೇಕ್ ಇಲ್ಲ, ಓವರ್ ಆ್ಯಕ್ಟಿಂಗ್ ಅಂತ ಇಲ್ಲ. ಡೈಲಿ ನಮ್ದು ಹೆಂಗಿರುತ್ತೆ ಲೈಫು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನಾನು ತೋರಿಸಿರೋದು ಜಸ್ಟ್ 40% ಅಷ್ಟೇ. ಇನ್ನೂ 60% ವೀಡಿಯೋನೇ ಮಾಡೋಕ್ಕಾಗಿಲ್ಲ ನನಗೆ, ಅಷ್ಟು ವರ್ಕ್ ಇರ್ತೈತೆ. ನಮ್ಮ ಮನೇಲಿ ದಿನ ಬೆಳಗ್ಗೆ ಹಿಂಗಿರುತ್ತೆ. ಹಾಗಾಗಿ ಮನೆಯಿಂದ ಮಾಡೋರಿಗೆ ಬೇಕಾದಷ್ಟು ಆಪ್ಷನ್ಸ್ ಇದ್ದಾವೆ. ಅದರಲ್ಲಿ ಫುಡ್ ಬಿಸ್ನೆಸ್ ಅಂತ ಸೂಪರು. ಯಾವ ಥರ ಮಾಡ್ಬೋದು ಅಂತ ಸ್ಮಾಲ್ ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಶಾರ್ಟ್ ವೀಡಿಯೋ ಆಗಿ ಕನ್ವರ್ಟ್ ಮಾಡೋಣ ಅಂತ ನೋಡಿದೆ, ಬಟ್ ಬರಲಿಲ್ಲ ಇದು. ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೆ ಮಾತ್ರ ವೀಡಿಯೋ ಶೂಟ್ ಮಾಡಿದ್ದೀನಿ. ಹೆಂಗಿರುತ್ತೆ ನಮ್ಮ ಬಿಸಿ ಅಂತ ತೋರಿಸೋಣ ಅಂತ. ತುಂಬ ಜನ ಲೇಡೀಸ್ ಅನ್ಕೊತಿರ್ತಾರೆ, ಏನಾದರೂ ಮಾಡಬೇಕು ಅಂದರೆ ಆ ಕೆಟಗರಿಯಲ್ಲಿ ನಾನು ಸೇರಿದವಳೆ. ಅನ್ಕೊತಿದ್ದೆ. ಟೈಲರಿಂಗ್ ಮಾಡ್ತಿದ್ದೆ ಬಿಟ್ಟು ಚೆನ್ನಾಗಿತ್ತು ಅದು ಕೂಡ. ಬಟ್ ನನಗೆ ಹೊಲ್ದು ಏನಾಯ್ತು ಅಂದರೆ ಕಾಲು ನೋವು ಜಾಸ್ತಿ ಆಗಿಬಿಡ್ತು. ರೈಟ್ ಸೈಡ್ದು ಅದು ಪೆಡಲ್ ಇರುತ್ತಲ್ಲ, ಅದು ಪ್ಲಗ್ ಮಾಡಿ ಕಾಲೆಲ್ಲ ಬಾವು ಬರೋದು ಹಂಗಾಗ್ಬಿಡ್ತು. ಹಂಗಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಟ್ಟೆ ನಾನು ಟೈಲರಿಂಗು. ಫುಡ್ ಬಿಸ್ನೆಸ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಮೊದಲಿಂದನೂ. ನಮ್ಮ ಮನೆಯವರು ಕೂಡ ಹೋಟ್ಲಲ್ಲಿ ಮಾಡಿದ್ದ ಅನುಭವ ಇದ್ದಿದ್ದರಿಂದ ನಾವು ಅದನ್ನು ಮಾಡ್ಕೋಬೇಕನ್ನೋ ಪ್ಲ್ಯಾನ್ ಬಂತು. ಹಂಗಂತ ಟೈಲರಿಂಗ್ ಬಿಟ್ಟಿನ ಅಂದರೆ ಬಿಟ್ಟಿಲ್ಲ, ಅದನ್ನು ಮಾಡ್ತೀನಿ ಸ್ವಲ್ಪ. ನಾನು ಬೇಡ ಅಂದ್ರೂ ಕೊಟ್ಟು ಹೋಗ್ತಾರೆ, ಏನು ಮಾಡ್ಬೇಕು. ಎಂಥ ಕಸ್ಟಮರ್ ಇದ್ದಾರೆ ಅಂದರೆ 1 ತಿಂಗಳಾಗಲಿ 2 ತಿಂಗಳಾಗಲಿ ನಿಧಾನಕ್ಕೆ ಕೊಡಂತ ಕೊಟ್ಟೋಗ್ತಾರೆ. ಹಂಗಿದ್ದಾಗ ನಾನು ಕೂಡ ತೊಗೊಂಬಿಡ್ತೀನಿ, ಹೋಗ್ಲಿ ಬಿಡು ನಿಧಾನಕ್ಕೆಲ್ಲ ಹೊಲ್ಕೊಟ್ರೆ ಆಯಿತು ಅಂತ. ನಾನೇ 3 ಮಾಡ್ತೀನಿ. ಕುಕ್ಕಿಂಗು, ಟೈಲರಿಂಗು, ಅಂಗಡಿ, ಶಾಪಿಗೆ ಹೋಗ್ತೀನಿ ಅಂದರೆ ಮನೇಲಿದ್ದವರು ಏನಾದರೂ ಒಂದು ಮಾಡ್ಬೋದಲ್ವ ನಾವು ಕೂಡ. ನೀವು ಸಹ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಒಂದು 12 ಗಂಟೆವರೆಗೂ ಇರ್ಬೋದು ಅನ್ಕೋ ಕೆಲಸ ಅಷ್ಟೇ. ಬಟ್ ಆಮೇಲೆ ಒಂದು 2ರಿಂದ 3 ತಾಸು ಅಂತ ಟೈಮ್ ಸಿಗ್ತೈತಲ್ಲ, ಅವಾಗ ಮೊಬೈಲ್ ಇಟ್ಕೊಂಡು ಸ್ಕ್ರೋಲ್ ಮಾಡೋ ಬದಲು ಅದೇ ಮೊಬೈಲ್ನಲ್ಲಿ ಏನಾದರೂ ಇನ್ನೋವೇಟಿವ್ ಐಡಿಯಾಸ್ ತುಂಬ ಇದ್ದಾವೆ. ಈ ಯೂಟ್ಯೂಬ್ನಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಬೋದು, ತುಂಬ ಇದ್ದಾವೆ. ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಟೈಲರಿಂಗ್ ಕಲಿಬೋದು ಅಂತ ಪರಿ ಇದೆ. ಟೈಲರಿಂಗ್ ಇದ್ದಷ್ಟು ಡಿಮ್ಯಾಂಡ್ ಇನ್ಯಾವುದಕ್ಕಿಲ್ಲ. ನೀನು ಬ್ಲೌಸ್ ಹೊಲಿಯೋಕ್ಕೆ ಬಂದಿಲ್ಲ ಅಂದರೂ ಜಸ್ಟ್ ಬರೀ ಹೊಲಿಗೆ ಹಾಕ್ಕೊಳೋದು. ಒಂದು ನೈಟಿ ಹಿಡಿದ್ರೆ 50 ರೂಪಾಯಿ ತೊಗೊತಾರೆ ಗೊತ್ತಾ ಈಗ ಇಲ್ಲಿ. ಕಡೆ ಸ್ಟಿಚ್ ಹಾಕಿ ಕೆಳಗೆ ಒಂದು ಪಟ್ಟಿ ಹಿಡಿದ್ಬಿಟ್ರೆ 50 ರೂಪಾಯಿ. ಈ ಗಂಡು ಹುಡುಗರು ಪ್ಯಾಂಟ್ ಅಂಥವೇನಾದ್ರು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಟ್ರೆ 40ರಿಂದ 50 ರೂಪಾಯಿ ಸಾಕು. ನೀನು ಡೈಲಿ ಒಂದು 200 ರೂಪಾಯಿ ಆರಾಮ್ಸೆ ಕುತ್ಕೊಂಡು ಒಂದು 2 ತಾಸಲ್ಲಿ ದುಡಿದ್ಬಿಡ್ಬೋದು. ಎಲ್ಲದಕ್ಕೆ ಗಂಡು ಮಕ್ಳ ಮುಂದೆ ಕೈ ಚಾಚೋ ಬದಲು ಸಾಕು, ಡೈಲಿ 100 ರೂಪಾಯಿ ಬರಲಿ ಸಾಕಲ್ವ ನಮಗೆ. ನಾವೇ ದುಡ್ದೀವಿ ಅನ್ನೋ ಒಂದು ಹೆಮ್ಮೆ ಇರುತ್ತೆ ನಮಗೇನು. ನಾನೇ 3 ಮಾಡ್ತಿದ್ದೀನಿ ಅಂದರೆ ನೀವು ಒಂದಾದರೂ ಮಾಡ್ಬೋದಲ್ಲ ಅದರಲ್ಲಿ. ಡೈಲಿ ನನ್ನ ಜರ್ನಿನ ಹೇಳ್ತಾ ಹೋಗ್ತಾ ಇರ್ತೀನಿ. ಇಷ್ಟ ಆದರೆ ಪ್ಲೀಸ್, ಇಂಟ್ರೆಸ್ಟಿಂಗ್ ಇದ್ದರೆ ವೀಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹತ್ರ 1 ವರ್ಷ ಆಗ್ತಾ ಬಂತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ. ಬಟ್ ವೀಡಿಯೋಸ್ ಹಾಕೋಕ್ಕೆ ಟೈಮ್ ಸಿಗೋಲ್ಲ, ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಇವತ್ತು ಮೆಸ್ಸಿಗೆ ಬಂದುಬಿಟ್ಟು ಬೀಟ್ರೂಟ್ ಪಲ್ಯ ಮಾಡಿದ್ದೆ.
ಮತ್ತು ಇದು ಮನೆಯಲ್ಲಿ ಸ್ವಲ್ಪ ಇದು ರಾಜಗಿರಿ ಸೊಪ್ಪು ತಾಳ್ಸ ಪಲ್ಯ ಅಂತೀವಿ, ರಾಜಗಿರಿ ಸೊಪ್ಪು ಅದು ಟಿಫನಿಗೆ ಬರ್ತೈತೆ ಹುಡುಗರಿಗೆ ಅಂತೇಳಿ ಅದನ್ನು ತಾಳ್ಸಕ್ಕಿಟ್ಟಿದ್ದೆ. ಆಮೇಲೆ ಚಟ್ನಿ ಹುರಿದೆ ಆಲ್ರೆಡಿ ಹೀರೆಕಾಯಿ ಶೇಂಗಾ ಎಲ್ಲ ಹಾಕಿ ಚಟ್ನಿ ಹುರಿದಿಟ್ಬಿಟ್ಟೆ ಮೆಸ್ಸಿಗೆ. ಆಮೇಲೆ ಒಂದು ಕಡೆ ಪಪ್ಪುಗೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಬ್ಲೌಸ್ಗಳು ಎಷ್ಟು ರೇಟ್ ಹೊಲಿತಾರಂದರೆ ನಾನೇ ನೋಡ್ತೀನಿ. ನಾನು ತೊಗೊಳೋದೇ ಒಂದು ಸಿಂಗಲ್ ಬ್ಲೌಸಿಗೆ 90 ರೂಪೀಸ್ 100 ರೂಪೀಸ್ ತೊಗೊತೀನಿ. ಡಬಲ್ ಬ್ಲೌಸ್ ಆದರೆ 200 ತಗೊತೀನಿ. ನಂದು ಕ್ಲಾತ್ ಹಾಕಿ ನಾನೇ ಲೈನಿಂಗ್ ಹಾಕಿದರೆ 230. ಅದು ಕ್ಲಾತ್ ಏನು ರೇಟ್ ಇರುತ್ತೆ ಅದ್ರ ಮೇಲೆ ತಗೊಂಡು. ಬರೀ ಸಿಂಗಲ್ ಬ್ಲೌಸೇ 150 ಹೊಲಿತಾರಂತೆ. ಡಬಲ್ ಬ್ಲೌಸ್ ಬಂದುಬಿಟ್ಟು 350. ಅಬ್ಬಾ, ಏನು ಬೇರೆ ಸ್ಪೆಷಲಾಗಿ ಏನಾರು ಹೊಲಿತಾರಾ ಅಂತ ಅಂದ್ಕೊಂಡೆ ನಾನು. ಹಂಗೆ ಮಾಡ್ತಾರೆ, ಏನು ಮಾಡೋಕ್ಕೆ ಬರೋಲ್ಲ. ನಿಮ್ಮ ಬ್ಲೌಸ್ ನೀವೇ ಕಲ್ತ್ಕೊಂಡು ನಿಮ್ಮ ಬ್ಲೌಸ್ಗಳು ನೀವೇ ಹೊಲ್ಕೊಂಬಿಟ್ರೆ ಆಗೋಯ್ತು. ಬೇರೆಯವರು ಹೊಲಿಯೋದೇನು ಬೇಡ ಅಲ್ಲ. ಅಷ್ಟಿಷ್ಟಿನ ದುಡ್ಡು ದಂಡ ಹೊಡಿಯೋದು ಯಾಕಂತ. ನಾನು ಒಬ್ಬ ಟೈಲರಾಗಿ ಮಾತು ಹೇಳ್ಬಾರ್ದು, ಬಟ್ ಈ ತಗೊಳ್ಳೋ ಟೂ ಮಚ್ ರೇಟ್ಗಳು ನೋಡಿದ್ರೆ ನನಗೆ ಅನ್ನಿಸ್ತೈತೆ. ಬಟ್ ನಾನು ಎಲ್ಲರಿಗೂ ಒಂದೇ ರೇಟ್ ತಗೊಳಲ್ಲ. ವಾಚ್ಮ್ಯಾನ್ಗಳು ಅಂಥವ್ರೆಲ್ಲ ಬರ್ತಾರೆ, ಅವ್ರ ಹತ್ರ ಕಡಿಮೆನೇ ತಗೊತೀನಿ. ಇನ್ನು ನಾನು ನೋಡಿ ಹೆಚ್ಚು ಕಡಿಮೆ ತಗೊಂಬಿಡ್ತೀನಿ. ತೀರಾ ಬಿಗಿ ಹಿಡಿದು ಕೊಡೋಲ್ಲ, ಇಲ್ಲ ಅದೇ ರೇಟು ಫಿಕ್ಸು ಅಂತ. ಒಂದು ಡಬಲ್ ಬ್ಲೌಸಿಗೆ ಅವ್ರ ಹತ್ರ ಒಂದು 170ರಿಂದ 180 ರೂಪಾಯಿ ಹಂಗೆ ಚಾರ್ಜ್ ಮಾಡಿ ತೊಗೊತೀನಿ ನಾನು. ಇದೈತಲ್ಲ ಈ ವಿಡಿಯೋ ಜಸ್ಟ್ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೆ ಮಾತ್ರ. ಆಮೇಲೆ ಇನ್ನು ಮೆಸ್ಸಿಗೆ ಅಡುಗೆ ಮಾಡೋದು, ಪಲ್ಯ ಮಾಡಿದ್ದೆ ಅಷ್ಟೇ, ಪಪ್ಪುಗಿಟ್ಟಿದ್ದೆ. ಮತ್ತು ಆಮೇಲೆ ಇದು ಅವ್ರಿಗೆ ಮಾತ್ರ ಟಿಫನಿಗೆ ಚಪಾತಿ ಮಾಡಿದ್ದು. ಆಮೇಲೆ ಚಟ್ನಿ ಮಿಕ್ಸಿಗೆ ಹಾಕ್ಕೋಬೇಕು, ಮೊಸರನ್ನ ಕಲಸಿಡಬೇಕು, ಪಪ್ಪು ಮಸ್ತು ಒಗ್ಗರಣೆ ಕೊಟ್ಟು ಅನ್ನ ಮಾಡಿ ಮತ್ತು ಮೆಸ್ಸಿಗೆ ಚಪಾತಿ. ದಿನ ಏನಿಲ್ಲ ಅಂದರೂ ಒಂದು 50 ಚಪಾತಿ ತಿಂತೀನಿ. ಅಭ್ಯಾಸ ಆಗ್ಬಿಟ್ಟೈತೆ, ಜಲ್ದಿ ತಿಕ್ಕಾಕ್ಬಿಡ್ತೀನಿ ಈಗ. ಅದಕ್ಕೆ ಅಷ್ಟು ಮೆತ್ತ ಕಲಸಿರ್ತೀನಿ ನಾನು ಹಿಟ್ಟನ್ನು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಿಂಗೆ ಇರುತ್ತೆ ನಮ್ಮ ಲೈಫ್, ಬ್ಯುಸಿ. ಎಲ್ಲರೂ ಬ್ಯುಸಿಯಾಗಿರ್ರಿ, ಕಾಲೇ ಇಡಬೇಡ್ರಿ. ಇದು ತನುಪ್ರಿಯ ವ್ಲಾಗ್ಸ್, ನಿಜ ಜೀವನ, ನಿಜವಾದ ಕಥೆಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.